ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಟೆಕ್ನ SS ಕೋಕೋನಟ್ ಸ್ಕ್ರಾಪರ್ ಮೆಷಿನ್, ಕಾಯಿ ತುರಿಯೋ ಮೆಷಿನ್ ಬಗ್ಗೆ ಲೈವ್ ಡೆಮಾನ್ಸ್ಟ್ರೇಷನ್ ನೋಡೋಣ. ಇದು ಬಂದು ನಿಮಗೆ 100% ಕಮರ್ಷಿಯಲ್ ಹೆವಿ ಡ್ಯೂಟಿ ಮೆಷಿನ್. 1/4 HP 150 ವಾಟ್ಸ್ ಮೋಟರ್ ಮಾತ್ರ ಇದರಲ್ಲಿ ಫಿಕ್ಸ್ ಆಗಿರುತ್ತೆ. ಇದರಲ್ಲಿ ಬಂದು ಬೇರೆ ಏನು ಮೆಕ್ಯಾನಿಸಮ್ ಇರಲ್ಲ. ಅದರಿಂದ ನಿಮಗೆ ಇದು ವೇರಂಟಿ ಏನೂ ಆಗಲ್ಲ. ಅದರಿಂದ ಇದು ಬಾಳ್ಕೆ ಬರುತ್ತೆ, ಒಳ್ಳೆ ಲೈಫ್ ಬರುತ್ತೆ ನಿಮಗೆ. ಓಕೆ, ಈಗ ಸ್ಟ್ರೈಟ್ ಆಗಿ ಡೆಮಾನ್ಸ್ಟ್ರೇಷನ್ ನೋಡೋಣ. ಇದರಲ್ಲಿ ಬಂದು ಒಂದು ಸಿಂಪಲ್ ಟ್ರಿಕ್ಸ್ ಇದೆ. ಇದನ್ನ ಮೈಂಟೈನ್ ಮಾಡುವಾಗ ಅದು ನೋಡಿ, ಬಾಟಮ್ ಅಲ್ಲಿ ಮಡಗಬೇಕು. ಕರೆಕ್ಟ್ ಆಗಿ ನೋಡಿ, ಅವ್ರು ಮಡಿತಾರೆ ನೋಡಿ ಬಾಟಮ್ ಅಲ್ಲಿ. ಎಸ್, ಬಾಟಮ್ ಅಲ್ಲಿ ಮಡಗಿದ್ರೆ ಕಾಯಿ ಎಲ್ಗೂ ಹೋಗಲ್ಲ. ನೀವು ಅದನ್ನ ಬಿಟ್ಬಿಟ್ಟು ಮೇಲೆ ಮಡಗೋದು, ಇಲ್ಲ ಅಂತಂದ್ರೆ ಸೆಂಟರ್ ಆಗಿ ನೋಡೋದು ಅಂತಂದ್ರೆ ಕಾಯಿ ಸ್ವಲ್ಪ ಹತ್ತುಗಿತ್ತು ಹೋಗುತ್ತೆ. ಸೊ ಅದರಿಂದ ಬಾಟಮ್ ಇಂದ ನೀವು ಬಂದು ಅದನ್ನ ಬಂದು ಸ್ಕ್ರಾಪಿಂಗ್ ಮಾಡಬೇಕು. ಅದಕ್ಕೆ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಇದು ಬಂದು ಹೈ ಸ್ಪೀಡ್ ಮೆಷಿನು. ನೀವು ಈಗ ಸ್ಲೋ ಸ್ಪೀಡ್ ಮೆಷಿನ್ ಆಗಿದ್ರೂ ಸರಿ, ಇಲ್ಲ ಅಂತಂದ್ರೆ ಗ್ರೈಂಡರ್ ಆಗಿದ್ರೂ ನಿಮ್ಗೆ ಇಷ್ಟು ಬೇಗನೆ ಬರಲ್ಲ. ಯಾಕೆಂದ್ರೆ ಅದು ಬಂದು ಸ್ಲೋ ಸ್ಪೀಡಲ್ಲಿ ತುರಿತಾ ಇದೆ. ನೀವು ಬಂದು ಫುಲ್ ಸಪೋರ್ಟ್ ಕೊಡಬೇಕು, ಕೈ ನೋವಾಗುತ್ತೆ. ಸೊ ಈಗ ಬಂದು ನಿಮಗೆ ಆ ಥರ ಪ್ರಾಬ್ಲಮ್ಸ್ ಇರಲ್ಲ. ಯಾಕೆಂದ್ರೆ ಕ್ಲಿಯರ್ ಆಗಿ ನಿಮಗೆ ನಾವೊಂದು ಗ್ಲೌಸ್ ಕೊಟ್ಟಿದ್ದೀವಿ ನೋಡಿ. ಇದು ಬಂದು ಈಗ ಅಪ್ಡೇಟೆಡ್ ಮಾಡಲ್ಲು. ಸೊ ಒಂದು ಗ್ಲೌಸ್ ಬಂದು ಒಂದು ರಬ್ಬರ್ ಗ್ಲೌಸ್ ಇದಕ್ಕಂತೆ ಸ್ಪೆಷಲ್ ಆಗಿ ನಾವು ಮಾಡಿದ್ದೀವಿ. ಸೊ ಇದು ನೋಡಿದ್ರೆ ಚೆನ್ನಾಗಿ ಥಿಕ್ ರಬ್ಬರ್ ಇದೆ. ಸೊ ಅದರಿಂದ ನಿಮ್ಗೇನು ಒಂದು ಅಕಸ್ಮಾತ್ ಯಾವ್ದಾದ್ರು ನೀವು ಬಂದು ಅಲ್ಲಿ ಕೈನಲ್ಲಿ ಪಟ್ರೂ ನಿಮ್ಗೇನು ಗಾಯ ಆಗಲ್ಲ. ಸೊ ಆದ್ರಿಂದ ಇದಕ್ಕೆ ಮುಂಚೆ ಬಂದು ಇದು ನಾವು ಮಾಡಲಿ ಕೊಟ್ಟಿಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ, ಸರಿ ಇದೊಂದು ಗ್ಲೌಸ್ ಇದ್ರೆ ಬೆಟರ್ ಆಗಿರುತ್ತೆ ಅಂತಂದ್ರೆ ಗ್ಲೌಸ್ ಒಂದು ಮಾಡಿಕೊಟ್ಟಿದ್ದೀವಿ. ಸೊ ಈಗ ಅಂಗಡಿ ಪಕ್ಕೆ ಮಾಡೋರೆಲ್ಲ, ಹೋಟ್ಲ್ ಅಂಗಡಿನಲ್ಲೆಲ್ಲ ಮಾಡೋರೆಲ್ಲ ಬಂದು ಯಾವ ಗ್ಲೌಸು ಹಾಕಲ್ಲ ಕಣ್ರಿ. ಯಾಕೆಂದ್ರೆ ಅವ್ರಿಗೆ ರೂಢಿಯಾಗಿ ಹೋಗಿದೆ. ಸೊ ಅವ್ರು ಬಂದು ಕ್ಲಿಯರ್ ಆಗಿ ಬಂದು ಒಂದು ಇಟ್ಕೊಂಡು ಒಂದು ಮಿನಿಮಮ್ ಒಂದು 10 ಮಿನಿಟ್ಸ್ಲ 10 ಕಾಯಿ ತುರಿತಾ ಇದ್ದಾರೆ. ಇಟ್ಸ್ ಅ ಫುಲ್ ಸಿಕ್ಕಾಪಟ್ಟ ಸ್ಪೀಡ್ ಮೆಷಿನ್ ಇದು. ಸೊ ಆದ್ರಿಂದ ಒಂದು ಮ್ಯಾಕ್ಸಿಮಮ್ ಒಂದು ಕಾಯಿ ತುರಿಯಾಕ 1 ನಿಮಿಷ ಆಗುತ್ತೆ. ಇಲ್ಲ ಅಂತಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ 1.5 ಮಿನಿಟ್ಸ್ ಅಷ್ಟೇ. ಬಂದು ಇದು ಪ್ರಾಕ್ಟಿಕಲ್ ಆಗಿ ನಾನು ಚೆಕ್ ಮಾಡಿ ನೋಡಿದುವಾಗ. ಸೊ ಇದು ಬೆಟರ್ ರಿಸಲ್ಟ್ಸ್ ಇದೆ. ಇದು ಬಂದು ಪ್ರೊಡಕ್ಟಿವಿಟಿ ಬಂದು ಸ್ಪೀಡ್ ಇದೆ. ನಿಮಗೆ ಮೇಯ್ನ್ ಆಗಿ ಕಮರ್ಷಿಯಲ್ ಆಗಿರುವವರು ಎಲ್ಲರಿಗೂ ಬಂದು ಗ್ರೈಂಡರ್ ಇಲ್ಲಿ ಯೂಸ್ ಮಾಡ್ಬೋದು. ಬಟ್ ಗ್ರೈಂಡರ್ ಅಲ್ಲಿ ಮಾಡಿದ್ರೆ ಅಷ್ಟು ಲೇಟ್ ಆಗುತ್ತೆ. ನೋಡಿ ಈಗ ಮುಗುತ್ತು. 1 ನಿಮಿಷದಲ್ಲಿ ಒಂದು ಸೈಡ್ ಈಗ ಕಂಪ್ಲೀಟು. ಇನ್ನೊಂದು ಸೈಡ್ ಮಾಡಬೇಕಾಗಿದ್ರೆ 1 ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇ. ನೋಡಿ ಇನ್ನೊಂದು ಸೈಡ್ ನೋಡಿ, ನೀವು ಹೊಸ ಕಾಯಿ ಇದು. ಈಗ ಬಾಟಮ್ ಸೈಡ್ನಲ್ಲಿ ಫೋರ್ಸ್ ಕೊಟ್ಟು ಮಾಡಿದ್ರೆ ಕ್ಲಿಯರ್ ಆಗಿ ಎಷ್ಟು ಸ್ಪೀಡಾಗಿ ಬರುತ್ತೆ ಅಂತ ನೋಡಿ. ಇದೆಲ್ಲ ಲೆಸ್ ದೆನ್ ½ ಮಿನಿಟ್. ಯಾಕೆಂದರೆ ಇದು ಸ್ವಲ್ಪ ಕಾಯಿ ಸಣ್ಣಕ್ಕಿದೆ, ಆದ್ದರಿಂದ ½ ಮಿನಿಟ್ನಲ್ಲಿ ತುರಿಬೋದು. ಅದರಿಂದ ನೀವು ಇದರಲ್ಲಿ ಬಂದು ಎದುರ್ಕೋಬೇಕಾಗಿಲ್ಲ, ಏನೂ ಇಲ್ಲ. ಇದರಲ್ಲಿ ಬಾಟಮ್ನಲ್ಲಿ ಫೋರ್ಸ್ ಕೊಡದೆ ಸೈಡಲ್ಲಿ ಫೋರ್ಸ್ ಕೊಟ್ಟರೆ ನೋಡಿ ಕೆಳಗೆ ಬೀಳುತ್ತೆ. ಸೊ ಅದೊಂದು ಮಾತ್ರ ನೋಡ್ಕೊಬಿಡಿ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡಿ ಬಾಟಮ್ನಲ್ಲಿ ಮಾಡಿದ್ರೆ ಏನೂ ತೊಂದರೆ ಆಗಲ್ಲ. ವಿಟೆಕ್ ಕೋಕೋನಟ್ ಸ್ಕ್ರಾಪರ್ಗೆ 1 ಇಯರ್ ಕಂಪ್ಲೀಟ್ ವ್ಯಾರಂಟಿ ಕೊಡ್ತಾ ಇದ್ದೀವಿ. ನಿಮ್ಮ ಯೂಸೇಜ್ ಬಂದು ಒಂದು ದಿನಕ್ಕೆ 10 ಕಾಯಿಂದ 30 ಕಾಯಿಗೆ ಯೂಸ್ ಮಾಡೋರಿಗೆ ಇದು ಬಂದು ಏನೇ ತೊಂದರೆ ಬರಲ್ಲ. ಇನ್ ಕೇಸ್ ಯಾವ್ದಾದ್ರು 1 ಇಯರ್ಲ ಪ್ರಾಬ್ಲಮ್ಸ್ ಬಂದರೆ ಕಂಪ್ಲೀಟ್ ನಾವು ಬಂದು ರೆಡಿ ಮಾಡಿಸ್ಕೊಡ್ತೀವಿ. ಬಟ್ ಮೆಷಿನ್ ನೀವು ಬಂದು ನಮಗೆ ಕಳಿಸ್ಕೊಡೋ ಎಕ್ಸ್ಪೆನ್ಸಸ್ ತಿರ್ಗಾ ನಾವು ಬಂದು ನಿಮಗೆ ಕಳಿಸೋ ಎಕ್ಸ್ಪೆನ್ಸಸ್ ಎಲ್ಲ ಬಂದು ನಾವು ಬೇರ್ ಮಾಡ್ಕೊಳ್ತೀವಿ. ಇದು ಮೈಂಟೆನೆನ್ಸ್ ಬಗ್ಗೆ ನೋಡೋಣ. ಅದಕ್ಕೆ ಮುಂದೆ ಇದನ್ನ ಹೆಂಗ್ ಬೈ ಮಾಡಬೇಕು ಅನ್ನೋ ಡೀಟೇಲ್ಸ್ ಬಂದು ನಿಮಗೆ ತಿಳಿಸ್ತೀನಿ. ತಾವು ಬೆಂಗಳೂರವರಾದ್ರೆ ಡೈರೆಕ್ಟ್ ಅಂಗಡಿ ಬಂದು ತಗೋಬಹುದು. ಇನ್ ಕೇಸ್ ನೀವು ಬಂದು ಔಟ್ಸೈಡ್ ಬ್ಯಾಂಗ್ಳೂರ್ ಅಂತಂದ್ರೆ ನಾವು ಬಂದು ಕೊರಿಯರ್ ನಲ್ಲಿ ಕಳಿಸ್ಕೊಡ್ತೀವಿ ನಿಮಗೆ. ಆಲ್ ಓವರ್ ಇಂಡಿಯಾ ನಾವು ಬಂದು ಇಲ್ಲಿಂದ ಶಿಪ್ಪಿಂಗ್ ಮಾಡ್ಕೊಡ್ತಾ ಇದೀವಿ. ಪೋಸ್ಟಲ್ ಮಾಡ್ಬೋದು ಅಂಡ್ ಕೊರಿಯರ್ ಸರ್ವಿಸಸ್ ಯಾವುದೆಲ್ಲ ಬೇಕಾದ್ರೆ ಮಾಡ್ಬೋದು. 3-4 ಡೇಸ್ ನಿಮಗೆ ರೀಚ್ ಆಗುತ್ತೆ. ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕಾಗಿದ್ರೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ವೆಬ್ಸೈಟ್ನಲ್ಲಿ ತಗೋಬೋದು. ಬಟ್ COD ಇರಲ್ಲ. ಕ್ಯಾಶ್ ಆನ್ ಡೆಲಿವರಿ ಬಂದು ನಾಟ್ ಅವೈಲಬಲ್. ನೀವೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು, ಅಕಸ್ಮಾತ್ ಯಾವುದಾದ್ರು ಇದರಲ್ಲಿ ಡ್ಯಾಮೇಜಸ್, ಟ್ರಾನ್ಸ್ಪೋರ್ಟ್ನಲ್ಲಿ ಡ್ಯಾಮೇಜಸ್ ಆದರೆ ಏನು ಮಾಡೋಕ್ಕಾಗುತ್ತೆ? 100% ಡೋಂಟ್ ವರಿ ಸರ್, ಅದು ಯಾವಾಗಲೂ ನಡೆಯಲ್ಲ. ಯಾವುದಾದ್ರು 100 ಪೀಸಸ್ಗೆ 1 ಪೀಸಸ್ ಯಾವುದಾದ್ರು ಡ್ಯಾಮೇಜಸ್ ಬರ್ಬೋದು ಕೊರಿಯರಲ್ಲಿ. ಸೊ ಆ ಕೊರಿಯರ್ ಚಾರ್ಜಸ್ ಕಂಪ್ಲೀಟಾಗಿ ನಾವು ಬೇರ್ ಮಾಡ್ತೀವಿ. ರಿಟರ್ನ್ ಮಾಡಿಬಿಡಿ, ಅಥವಾ ನೀವು ಕೊರಿಯರ್ ಮಾಡಿ. ಇನ್ ಕೇಸ್ ಪ್ರಾಡಕ್ಟ್ನ ತಗೊಂಡು ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಯಾವ್ದಾದ್ರು ಡ್ಯಾಮೇಜಸ್ ಇದ್ದರೆ ಅದನ್ನು ಫೋಟೋ ಎತ್ತು ಮಾತ್ರ ಕಳಿಸ್ಬಿಟ್ಟು ನೀವು ರಿಟರ್ನ್ ಮಾಡಿಬಿಡಿ. ನನಗೆ ರಿಟರ್ನ್ ಮಾಡಿದ್ರೆ ನಿಮಗೆ ಹೊಸ ಪೀಸಸ್ ಬಂದು ನಾವು ಕಳಿಸ್ಕೊಡ್ತಾ ಇದ್ದೀವಿ. ಸೊ ಕಳಿಸ್ಕೊಡಿಸೋ ಎಲ್ಲ ಎಕ್ಸ್ಪೆನ್ಸಸ್ ನಮ್ಮದೇ, ನೀವು ರಿಟರ್ನ್ ಮಾಡೋ ಎಕ್ಸ್ಪೆನ್ಸಸ್ಸು ನಮ್ಮದೇ. ಸೊ ಡೋಂಟ್ ವರಿ ಅಬೌಟ್ ಇಟ್ ಸರ್. ಫ್ರಂಟಲ್ಲಿ ಇರುವ ಸ್ಕ್ರಾಪರ್ ಬ್ರ್ಯಾಂಡ್ನ ರಿಮೂವ್ ಮಾಡಲಿಕ್ಕೆ ನೀವು ಫಸ್ಟ್ ಬಂದು ವಯರ್ನ ರಿಮೂವ್ ಮಾಡಬೇಡಿ, ವಯರ್ ಸ್ವಿಚ್ ಆಫ್ ಮಾಡಬೇಡಿ, ವಯರ್ 100% ರಿಮೂವ್ ಮಾಡಿ. ಸೊ ಆಮೇಲೆ ಬಂದು ಬ್ಯಾಕ್ ಸೈಡಲ್ಲಿ ಬಂದು ಒಂದು ಬ್ಲ್ಯಾಕ್ ಕಲರ್ ವೀಲ್ ಇರುತ್ತೆ. ಅದನ್ನ ಇಟ್ಕೊಂಡು ಫ್ರಂಟ್ ಸೈಡಲ್ಲಿ ಇರುವ ಬ್ಲೇಡ್ನ ನೀವು ಫಾರ್ವರ್ಡ್ ಡೈರೆಕ್ಷನ್ನಲ್ಲಿ ಟರ್ನ್ ಮಾಡಬೇಕು. ನೋಡಿ, ಫಾರ್ವರ್ಡ್ ಡೈರೆಕ್ಷನ್, ನಾಟ್ ರಿವರ್ಸ್ ಡೈರೆಕ್ಷನ್, ಫಾರ್ವರ್ಡ್. ಎಸ್, ದಿಸ್ ಇಸ್ ದ ಕರೆಕ್ಟ್ ಮೋಡ್. ನೀವು ಇದನ್ನು ರಿಮೂವ್ ಮಾಡಿದ್ಮೇಲೆ ವಾಶ್ ಮಾಡಿಬಿಟ್ಟು ಪುನಃ ಫಿಕ್ಸ್ ಮಾಡ್ಕೋಬೋದು. ತಿರ್ಗಾ ಫಿಕ್ಸ್ ಮಾಡೋಕ್ಕೆ ನೀವು ಬಂದು ಅದೇ ಥರ ಬ್ಯಾಕ್ ಸೈಡೆಲ್ಲ ವೀಲ್ನ ಹಿಡ್ಕೊಂಡು
ಫ್ರಂಟ್ ಸೈಡಲ್ಲಿ ರಿವರ್ಸ್ ಮಾಡಬೇಕು. ರಿವರ್ಸ್ ಡೈರೆಕ್ಷನಲ್ಲಿ ಬಂದು ಟರ್ನ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಫಿಕ್ಸ್ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಕೊಟ್ಟಿರತಕ್ಕಂಥ ಇನ್ಫಾರ್ಮೇಶನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.